Hello students, welcome to our channel AdScience Zone. In this video I am going to explain about the common recruitment examinations AIMS CRE. AIMS CRE OT technician post ಯಾವೆಲ್ಲ ಕನ್ಫರ್ಮ್ ಆಗಿದಿಲ್ಲ ಅದರದ್ದು ನೋಟಿಫಿಕೇಶನ್ ಇದೆ ಇದರಲ್ಲಿ. ಇದರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ವಿತ್ PDF ನಾನು ನಿಮ್ಗೆ ತೋರಿಸ್ಲಿಕ್ಕತ್ತೀನಿ. ಏನು ಸ್ಕ್ರೀನ್ ಮೇಲೆ ಕಾಣಿಸ್ತದಲ್ಲ CRE ಅಂತ ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್. ಇದು ಏಮ್ಸ್ ಅಂದರೆ ಏಮ್ಸ್ ಅಂಡರ್ಲಿ ಬರುವಂಥ ಯಾವುದೆಲ್ಲ ಕಾಲೇಜಸ್ ಹಾಸ್ಪಿಟಲ್ಸ್ ಅದಾವಲ್ಲ ಅದಕ್ಕೆ ರಿಲೇಟೆಡ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ಸ್ ಅಂದರೆ ಇಟ್ಸ್ ಅ ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಫಾರ್ ಆಲ್ ಏಮ್ಸ್. ಅಂದರೆ ಓವರಾಲ್ ಏಮ್ಸ್ ಮತ್ತು ಅದರ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಏನೆಲ್ಲ ಇದಾವಲ್ಲ ಅದರದ್ದು ಮೀನ್ ಏಮ್ಸ್ ಡೆಲ್ಲಿ ಏನಿದೆಲ್ಲ ಅದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ಅಲ್ಲಿರುವಂಥ ವೇಕೆಂಟ್ ಸೀಟ್ಗೆ ಇವರು ರಿಕ್ರೂಟ್ಮೆಂಟ್ ಕೊಡ್ತಾರೆ. ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಯಾವಂತಂದ್ರೆ ಕ್ಲೋಸಿಂಗ್ ಡೇಟ್ ಇಸ್ 3rd July 2026 ಅಪ್ ಟು 5 PM ಒಳಗಡೆ ನಿಮ್ಗೆ July 3rd ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಐತಿ. ಇಂಪಾರ್ಟೆಂಟ್ ನೋಟಿಸ್ ಅಂತಂದ್ರೆ ಪ್ಲೀಸ್ ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್ ಕೇರ್ಫುಲಿ. It may not be possible to make changes as indicated. All applicants must go through detailed advertisement, post group eligibility and ensure they are eligible in respect before applying. ಏನು ಹೇಳ್ತಾರೆ ಅಂದ್ರೆ ಈ ಕೊಟ್ಟಿರುವಂಥ ಪೋಸ್ಟಿಗೆ ನೀವು ಕ್ಯಾಂಡಿಡೇಟ್ಸ್ ಅದಕ್ಕೆ ಕರೆಕ್ಟ್ ಎಲಿಜಿಬಿಲಿಟಿ ಅದು ನಿಮ್ಗೆ ಮ್ಯಾಚ್ ಆಗ್ತದಲ್ಲೋ ನೋಡ್ಕೊಂಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದಕ್ಕಂದ್ರೆ ಮತ್ತೆ ಎಕ್ಸಾಮಿನೇಷನ್ಸ್ ಇರ್ತದೆ. ಇದು ಎಕ್ಸಾಮಿನೇಷನ್ಸ್ ಬೇಸ್ಡ್ ಆನ್ ಯುವರ್ ಸಿಟಿ. ಅಂದರೆ ನೀವು ಯಾವ ಅಂದರೆ ಸ್ಟೇಟ್ ಅವರು ಯಾವ ಸಿಟಿ ನಿಯರ್ ಆಗುತ್ತೆ ನಿಮ್ಗೆ ಅದರದ ಆಧಾರದ ಮೇಲೆ ಎಷ್ಟು ಜನ ಅಪ್ಲಿಕೆಂಟ್ಸ್ ಇರ್ತೀರ ಅದರ ಆಧಾರದ ಮೇಲೆ ನಿಮ್ಗೆ ಎಕ್ಸಾಮಿನೇಷನ್ ಸೆಂಟರ್ ಕೊಡ್ತಾರೆ ಅವರು. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಡೇಟ್ ಆಫ್ ಅಪ್ಲೋಡಿಂಗ್ ಡೀಟೇಲ್ಸ್ ಅಡ್ವರ್ಟೈಸ್ಮೆಂಟ್ 13/6 ಸ್ಟಾರ್ಟೆಡ್ ಆನ್ ಕ್ಲೋಸ್ ಆನ್ 3/7. 13/6/2026 ಸ್ಟಾರ್ಟ್ ಆಗಿದ್ದು 3/7/2026 ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ನೀವು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಮತ್ತು ಫೀಸ್ ಪೇ ಮಾಡಿ ಸಬ್ಮಿಷನ್ ಕೊಡಬೇಕು. ಸಬ್ಮಿಷನ್ ಆಫ್ NOC ಫಾರ್ ಅಪ್ಲಿಕೆಂಟ್ ವರ್ಕಿಂಗ್ ಇನ್ ದಿ ಗೌರ್ಮೆಂಟ್ ಸೆಮಿ ಆ್ಯಂಡ್ PSU ಆಟೋನಮಸ್ ಬಾಡೀಸ್ ಎನಿ ಇನ್ಸ್ಟಿಟ್ಯೂಟ್ ಫೌಂಡ್ ಬೈ ಗೌರ್ಮೆಂಟಲ್ಲಿ ವರ್ಕ್ ಮಾಡೋರು ಯಾರು ಇದ್ರು ಅವರೆಲ್ಲ NOC ಸಬ್ಮಿಟ್ ಮಾಡಲಿಕ್ಕೆ 8/7 ಇಸ್ ಲಾಸ್ಟ್ ಡೇಟ್. Date of status of application form for acceptancy to appear in examination is last date 11/7/2026. ಅಂದರೆ 11/7 ಒಳಗೆ ನಿಮ್ದು ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೋ ಇಲ್ಲೋ ಅನ್ನುವಂಥದ್ದು ಡಿಸೈಡ್ ಆಗೋದು 7/11 ಡಿಸೈಡ್ ಆಗ್ತದೆ. ಇಶ್ಯೂ ಆಫ್ ಅಡ್ಮಿಟ್ ಕಾರ್ಡ್ ಆ್ಯಸ್ ಪರ್ ದ ಸ್ಕೀಮ್ ಆಫ್ ಎಕ್ಸಾಮಿನೇಷನ್. ಡೇಟ್ ಆಫ್ CBT ಕಾಮನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಫಾರ್ ದ CRE ಅಂದ್ರೆ ಅದು ಯಾವಾಗ ಅಂದರೆ 25ರಿಂದ 27 ಜುಲೈ ಒಳಗಡೆ ಬರ್ಬೋದು ಅಂತ ಹೇಳತ್ತಾರೆ. ಟೆಂಟೇಟಿವ್ ಡೇಟ್ ಅಂತಂದ್ರೆ ಅಲ್ಲಿಂದ ಅಲ್ಲಿವರೆಗೆ ಬರ್ಬೋದು. ಡೇಟ್ ಆಫ್ ಸ್ಕಿಲ್ಸ್ ಟೆಸ್ಟ್ ಟು ಬಿ ನೋಟಿಫೈಡ್ ಲೇಟರ್. ಅದನ್ನು ಸ್ಕಿಲ್ ಟೆಸ್ಟ್ ಯಾವ್ದು ಪೋಸ್ಟಿಗೆ ಬೇಕಾಗುತ್ತಲ್ಲ ಅದನ್ನು ನಾವು ಲೇಟರಾಗಿ ನಿಮ್ಗೆ ತಿಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಪೂರ್ತಿ ಬ್ರೌಚರ್ ನೋಡೋದಾದ್ರೆ ಇಂಟ್ರೊಡಕ್ಷನ್, ಅಪ್ಲಿಕೇಶನ್ ಪ್ರೊಸೆಸ್ಸು, ಏಜ್ ರಿಲ್ಯಾಕ್ಸೇಷನ್ ಸರ್ಟಿಫಿಕೇಟ್ಸು ಯಾವ್ದೆಲ್ಲ ಸರ್ಟಿಫಿಕೇಟ್ ಬೇಕಾಗ್ತದೆ ಮತ್ತು ಅಪ್ಲಿಕೇಶನ್ ಫೀಸ್ ಏನೈತಿ, ಡೇಟ್, ಸೆಂಟರ್ ಆಫ್ ಎಕ್ಸಾಮಿನೇಷನ್, ಅಡ್ಮಿಟ್ ಕಾರ್ಡ್, ಡೀಟೇಲ್ ಪೋಸ್ಟ್ ಆ್ಯಂಡ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಆ್ಯಂಡ್ ವೇಕೆನ್ಸೀಸ್. ನೆಕ್ಸ್ಟ್ ಪ್ಯಾಟರ್ನ್, ಸ್ಕೀಮ್, ಸಿಲೆಬಸ್ ಆಫ್ ಎಕ್ಸಾಮಿನೇಷನ್ಸ್, ಜನರಲ್ ಕಂಡೀಷನ್, ಲೀಗಲ್, ಡಿಸಿಪ್ಲಿನರಿ ಮತ್ತು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಡೀಟೇಲ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಅದರ್ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಲಿಸ್ಟ್ ಆಫ್ ಪೋಸ್ಟ್ ಆ್ಯಂಡ್ ಕ್ಯಾಟಗರಿ ವೈಸ್ ವೇಕೆನ್ಸೀಸ್, ಏಜ್ ರಿಲ್ಯಾಕ್ಸೇಷನ್ ಫಾರ್ ಎಕ್ಸ್ ಸರ್ವಿಸ್ category, important explanation about the PWBD candidates, scheme of skill test, certificate regarding physical limitations in an exam taking computer based test. ಇದೆಲ್ಲ ಏನಿರ್ತದೆ ಅಂದರೆ ಫುಲ್ ಬ್ರೌಚರಲ್ಲಿ ಇರುವಂಥದ್ದು ಒಂದು ರಿಕ್ರೂಟ್ಮೆಂಟ್ ರಿಲೇಟೆಡ್ ಸರ್ಕ್ಯುಲರ್. Common recruitment examinations, especially purpose of recruitment initiative aimed at enabling to timely appointment as various regular non-faculty Group B, Group C post across participating all India Institute of the Medical Science. Other central government institute bodies, these are participating in the entire entities are autonomous bodies subordinate bodies under the administrative control of the Government of India, functioning independently separately from the AIMS New Delhi.
The CRE platform simplifies the application process candidate by providing a single window system, ensuring that recruitment carried out strictly as per the recruitment rules and each respective participating institution. ಏನು ಹೇಳ್ತಾರೆ ಅಂತಂದ್ರೆ ಇವರು ಆಲ್ ಅಂದ್ರೆ ಆಲ್ ಓವರ್ ಇಂಡಿಯಾ ಏಮ್ಸ್ ಮತ್ತು ಏಮ್ಸ್ ರೆಗ್ಯುಲೇಟೆಡ್ ಬಾಡಿ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಗೌರ್ಮೆಂಟ್ ಬಾಡೀಸ್ ಏನದಾವಲ್ಲ ಅದಕ್ಕೆಲ್ಲದಕ್ಕೂ ಏಮ್ಸ್ ಅನ್ನುವಂಥ ಒಂದು ವಿಂಡೋದಲ್ಲಿ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಎಲ್ಲ ಮಾಡಲಿಕ್ಕೆ ಇದೊಂದು CRE ಅನ್ನುವಂಥದ್ದು ಎಕ್ಸಾಮ್ ತೊಗೊತಾರೆ. ಇದ್ರಾಗ ನಮ್ಗೆ ಪರ್ಟಿಕ್ಯುಲರ್ ಬೇಕಾಗಿದ್ದು OT ಟೆಕ್ನಿಷಿಯನ್ ಆ್ಯಂಡ್ ಅನಸ್ತೇಷಿಯಾ ಟೆಕ್ನಿಷಿಯನ್ ರಿಲೇಟೆಡ್ ಪೋಸ್ಟ್. ಹೀಗಾಗಿ ನಾ ಡೈರೆಕ್ಟ್ ಅದ ಪೋಸ್ಟಿಗೆ ಹೋಗ್ತೀನಿ. ಇದರಲ್ಲಿ ಗ್ರೂಪ್ 11 ಅನ್ನೋದು OT ಮತ್ತು ಅನಸ್ತೇಷಿಯಾ ಟೆಕ್ನಿಷಿಯನ್ ರಿಲೇಟೆಡ್ ಪೋಸ್ಟಿನ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ನ AIMSexams.ac.in ಈ ವೆಬ್ಸೈಟ್ನಾಗ ಅಪ್ಲೈ ಮಾಡ್ಬೇಕು. ಯಾವುದು ಥರ್ಡ್ ಪಾರ್ಟಿ ವೆಬ್ಸೈಟ್ ಅದಲ್ಲಿ ಅನ್ಅಥರೈಸ್ ವೆಬ್ಸೈಟ್ ಆಗಲಿ ಅದರಿಂದ ಫೀಸ್ ಪೇ ಮಾಡೋದಿರಲಿ ಅಪ್ಲಿಕೇಶನ್ ಹಾಕೋದಿರಲಿ ಅದನ್ನೆಲ್ಲ ಮಾಡೋಂಗಿಲ್ಲ. ಇದು ಸ್ಟ್ರಿಕ್ಟ್ ಏಮ್ಸ್ ವೆಬ್ಸೈಟ್ನಿಂದನೇ ಏಮ್ಸ್ ರೆಗ್ಯುಲೇಟರಿ ಬೋರ್ಡಿಂದನೇ ಹೇಳ್ಯಾರ. ಏಮ್ಸ್ ವೆಬ್ಸೈಟಲ್ಲಿ ಏನು ಅಪ್ಲಿಕೇಶನ್ಸ್ ವಿಂಡೋ ಇದಲ್ಲ ಅದ್ರ ಥ್ರೂನೇ ಹಾಕಬೇಕು. ನೆಕ್ಸ್ಟ್ ಆ್ಯಂಡ್ ರಿಲೇಟೆಡ್ ಟು OT ಟೆಕ್ನಿಷಿಯನ್ ಪೋಸ್ಟ್ದು ಯಾವುದೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಐತೆ ಅಂತ ನೋಡ್ಕೊಂಡು ಬರೋಣ. ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು SC ST 5 years, OBC 3 years, PWBD 10 years, ಎಕ್ಸ್ ಸರ್ವಿಸ್ ಮೆನ್ ಲೆಂತ್ ಆಫ್ ಮಿಲಿಟರಿ ಸರ್ವಿಸ್ ಪ್ಲಸ್ 3 years ಇರ್ತೈತಿ. ಸೆಂಟ್ರಲ್ ಗೌರ್ಮೆಂಟ್ ಸಿವಿಲಿಯನ್ ಎಂಪ್ಲಾಯೀಸ್ಗೆ ಫಾರ್ ಗ್ರೂಪ್ B ಪೋಸ್ಟ್ 5 years ಇರ್ತದೆ ಆ್ಯಂಡ್ ಗ್ರೂಪ್ C ಪೋಸ್ಟ್ ಅಪ್ ಟು 40 years ಆಫ್ ಏಜ್. ನೆಕ್ಸ್ಟ್ ಬಂದು ಗ್ರೂಪ್ C ಇವೆಲ್ಲ ಪರ್ಟಿಕ್ಯುಲರ್ ಪೋಸ್ಟಿಗೆ ಅದರದ್ದು ಅದು ಏಜ್ ರಿಲ್ಯಾಕ್ಸೇಷನ್ ಅದಾವು. ನೆಕ್ಸ್ಟ್ ಬಂದ್ಬಿಟ್ಟು ಸರ್ಟಿಫಿಕೇಟ್ಸ್ ಅಂತ ಅಂದ್ರೆ OBC ಇದ್ದವರು OBC ಸರ್ಟಿಫಿಕೇಟ್ ಮಸ್ಟ್ ಬಿ ತೊಗೊಂಡಿರ್ಬೇಕಂತ ಹೇಳತ್ತಾರ. ಅಂದರೆ ಯಾವ ಡೇಟ್ ಒಳಗೆ ಇರ್ಬೇಕಂತೇಳಿ ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡ್ಯಾರ, ನೀವು ನೋಡ್ಕೋಬೋದು. EWS ಸರ್ಟಿಫಿಕೇಟ್ ಇರಲಿ. ಆಮೇಲೆ ಆಲ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಅಬ್ಟೈನ್ ರಿಕ್ವೈರ್ ವ್ಯಾಲಿಡ್ ಕ್ಯಾಟಗರಿ ಸರ್ಟಿಫಿಕೇಟ್ ಇನ್ ಅಡ್ವಾನ್ಸ್ ಟು ಅವಾಯ್ಡ್ ಕ್ಯಾನ್ಸಲೇಷನ್ ಕ್ಯಾಂಡಿಡೇಟ್ ಸ್ಟೇಜ್ ಆಫ್ ರಿಕ್ರೂಟ್ಮೆಂಟ್ ಪ್ರೊಸೆಸ್. ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ಯಾವುದೇ ಸ್ಟೇಜಲ್ಲಿನೂ ಕ್ಯಾನ್ಸಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ವ್ಯಾಲಿಡ್ ಅದು ಮೀನ್ಸ್ ಅವರು ಹೇಳುವ ಪ್ರಕಾರ ಎಲಿಜಿಬಿಲಿಟಿ ಪ್ರಕಾರನೇ ಇರಬೇಕು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ ಅಪ್ಲಿಕೇಶನ್ ಫೀಸ್ ನೀವು ಇಲ್ಲಿ ನೋಡುವಂಗೆ ದ ಫಾಲೋಯಿಂಗ್ ಫೀಸ್ ವಿಲ್ ಬಿ ಅಪ್ಲಿಕೇಬಲ್ ಬೈ ಅಪ್ಲಿಕೇಶನ್ ಇನ್ ದಿ ಈಚ್ ಗ್ರೂಪ್ ಆಫ್ ಪೋಸ್ಟ್ ಮೆನ್ಷನ್ ಅನಕ್ಷರ್ 1. ಜನರಲ್ ಆ್ಯಂಡ್ OBC ಕ್ಯಾಂಡಿಡೇಟ್, ಜನರಲ್ ಅಂತ OBC ಕ್ಯಾಂಡಿಡೇಟ್ಗೆ 3000 ಅದ, SC ST ಕ್ಯಾಂಡಿಡೇಟ್ಸ್ಗೆ 2400 ಅದ, ಪರ್ಸನ್ ವಿತ್ ಡಿಸಬಿಲಿಟೀಸ್ ಎಕ್ಸಂಪ್ಟೆಡ್ ಅದ. ಮತ್ತು ಕ್ಯಾಂಡಿಡೇಟ್ ಕ್ಯಾನ್ ಪೇ ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ಸ್ ಥ್ರೂ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಫೀ ಎನಿ ಆಸ್ applicable will be able to bank by the candidate. Application fees once remitted shall not be refunded under the circumstances if any rejection of the application due to ineligibility to applied post. ನೀವು ಫೀಸ್ ತುಂಬಿಟ್ಟಿದ್ರಿ, ಅಪ್ಲಿಕೇಶನ್ ಹಾಕಿಬಿಟ್ರಿ, ಅದಾದ್ಮೇಲೆ ನಿಮಗೆ ಎಲಿಜಿಬಿಲಿಟಿ ಸಿಗಲಿಲ್ಲ, ಫೈನಲ್ ಆಗಿ ಏನು ಮಾಡ್ತಾರೆ, ನೀವು ಫೀಸ್ ತುಂಬಿ ಫೈನಲ್ ಅಪ್ಲಿಕೇಶನ್ ಹಾಕಿದ್ದಾದಮೇಲೆ ಅವರು ನಿಮ್ಮದು ಅಪ್ಲಿಕೇಶನ್ ಪೂರ್ತಿ ಚೆಕ್ಔಟ್ ಮಾಡ್ತಾರೆ. ಚೆಕ್ಔಟ್ ಮಾಡಿ ಆ ಪೋಸ್ಟಿಗೆ ನಿಂದು ಎಲಿಜಿಬಿಲಿಟಿ ಇದ್ರೆ ಮಾತ್ರ ನಿಮ್ಮದು ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ತಾರೆ, ರಿಜೆಕ್ಟ್ ಮಾಡಿದಾಗ ನಿಮ್ಮದು ಅಪ್ಲಿಕೇಶನ್ ಫೀ ಏನಿರ್ತದಲ್ಲ ಅದು ರಿಫಂಡ್ ಆಗೋದಿಲ್ಲ. ಕ್ಲಿಯರಾಗಿ ಹೇಳತ್ತಾರೆ ಅವರು. ಅಂದರೆ ಡೇಟ್ ಆ್ಯಂಡ್ ಸೆಂಟರ್ ಆಫ್ ದ ಎಕ್ಸಾಮಿನೇಷನ್ ಇದು ಹೇಳ್ದಂಗೆ 25 ಮತ್ತು 27 ಒಳಗೆ ಬರ್ತದೆ ಅಂತ ಹೇಳತ್ತಾರೆ ಅವರು. ಬರ್ಬೋದು, ಮುಂದಕ್ಕೆ ಹೋಗ್ಬೋದು. ಅದು ಸಿಟಿನೂ ಎಷ್ಟು ಜನ ಆಗ್ತಾರೆ ಏರಿಯಾ ವೈಸ್ ಲೈಕ್ ಸ್ಟೇಟ್ ವೈಸ್ ಕರ್ನಾಟಕದಲ್ಲಿ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ತಾರೆ ಅದರ ಮೇಲೆ ಯಾವ ಸಿಟಿ ಕೊಡ್ಬೇಕಂತ ಡಿಸೈಡ್ ಮಾಡ್ತಾರೆ. ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಅಡ್ಮಿಟ್ ಕಾರ್ಡು 3 days ಬಿಫೋರ್ ದ ಡೇಟ್ ಆಫ್ ಎಕ್ಸಾಮಿನೇಷನ್ ನಿಮ್ಗೆ ಅಡ್ಮಿಟ್ ಕಾರ್ಡ್ ಸಿಗ್ತದೆ. ಮತ್ತು ಸಿಟಿ ಸ್ಟೇಟ್ ವಿಲ್ ಬಿ ನೋಟಿಫೈಡ್ 7 days ಬಿಫೋರ್ ಓನ್ಲಿ. ಅದು 7 days ಮುಂಚೆನೇ ನಿಮ್ಗೆ ಸಿಟಿ ಮತ್ತು ಸ್ಟೇಟ್ ಅನೌನ್ಸ್ ಮಾಡ್ತಾರೆ. ಅಡ್ಮಿಟ್ ಕಾರ್ಡ್ ಇಲ್ಲದೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ AIMSexams.ac.in ಒಳಗೆ ನೀವು ಎಕ್ಸಾಮ್ ಇದನ್ನು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು.
ಪ್ಯಾಟರ್ನ್ ಆಫ್ ಸ್ಕೀಮ್ ಆಫ್ ಸಿಲೆಬಸ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ ಶಲ್ ಬಿ 90 ಮಿನಿಟ್ಸ್ ಆ್ಯಂಡ್ 100 MCQ ಸಪೋರ್ಟ್ 400 ಮಾರ್ಕ್ಸ್ ವಿತ್ 4 ಅಲ್ಟರ್ನೇಟಿವ್ ಫಾರ್ ಈಚ್ ಕ್ವಶನ್ಸ್ ಫೇರ್ ಈಚ್ ಕ್ವಶನ್ ವಿಲ್ ಬಿ ಕ್ಯಾರಿ 4 ಮಾರ್ಕ್ಸ್. 100 ಮಾರ್ಕ್ ಕ್ವಶನ್ ಪೇಪರ್ ಇರ್ತೈತಿ ಅಂದ್ರೆ 400 ಮಾರ್ಕ್ಸ್ ಇರ್ತೈತಿ. ಅಂದ್ರೆ ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಒಂದು ಕ್ವಶನ್ 4 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. 100 ಕ್ವಶನ್ಸ್ ಇರ್ತಾವೆ, ಅದು 400 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ. ಮತ್ತು ಅದು 90 ಮಿನಿಟ್ಸ್ ಡ್ಯೂರೇಷನ್ ಇರ್ತೈತಿ. 20 MCQs ರಿಲೇಟೆಡ್ ಟು ಜನರಲ್ ನಾಲೆಜ್ ಅಪ್ಟಿಟ್ಯೂಡ್ ಆ್ಯಂಡ್ ನಾಲೆಜ್ ಆಫ್ ದಿ ಕಂಪ್ಯೂಟರ್. 80 MCQs ರಿಲೇಟೆಡ್ ಟು ಡೊಮೈನ್ ಆ್ಯಂಡ್ ರೆಸ್ಪೆಕ್ಟಿವ್ ಗ್ರೂಪ್. ಅಂದ್ರೆ ಏನು ಹೇಳ್ತಾರೆ ಅಂತಂದ್ರೆ 20 MCQs ಜನರಲ್ ನಾಲೆಜ್ ಬಗ್ಗೆ ಇರ್ತೈತಿ. ಇನ್ನು 80 ಕ್ವಶನ್ಸ್ ನಿಮ್ದು ಕೋರ್ ಸಬ್ಜೆಕ್ಟ್ ಇರ್ತದೆ. ಕೋರ್ ಸಬ್ಜೆಕ್ಟ್ ಅಂದ್ರೆ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡಿರ್ತಿರಲ್ಲ, ಯಾವುದೇನು ನಿಮ್ದು ಬ್ಯಾಚುಲರ್ ಡಿಗ್ರಿ ಇಲ್ಲಿ ಮಾಸ್ಟರ್ಸ್ ಇಲ್ಲಿ ಮುಗಿಸಿರ್ತೀರಿ ಆ ಸಿಲೆಬಸ್ ಮ್ಯಾಗನ ಇರ್ತೈತಿ. ನೆಕ್ಸ್ಟ್ ಕ್ವಶನ್ ಪೇಪರ್ ವಿಲ್ ಬಿ ಡಿವೈಡ್ ಇನ್ ಟು 5 ಸೆಕ್ಷನ್ ಈಚ್ ಅಪ್ ದಿ 18 ಮಿನಿಟ್ಸ್ ಡ್ಯೂರೇಷನ್. ಅಂದ್ರೆ 5 ಸೆಕ್ಷನ್ನ ಡಿವೈಡ್ ಮಾಡ್ತಾರೆ 100 ಕ್ವಶನ್ಸ್ನ. ಅದ್ರಾಗ ಒಂದೊಂದು ಸೆಕ್ಷನ್ಸ್ಗೂ 18 ಮಿನಿಟ್ಸ್ ಡ್ಯೂರೇಷನ್ ಇರ್ತೈತಿ. ಅಂದ್ರೆ ಒಂದೊಂದು ಸೆಕ್ಷನ್ಸ್ ಒಳಗೆ 20 ಕ್ವಶನ್ಸ್ ಇರ್ತಾವೆ. 20 ಕ್ವಶನ್ಸ್ಗೆ 18 ಮಿನಿಟ್ಸ್ ಡ್ಯೂರೇಷನ್ ಇರ್ತೈತಿ. ಆ 18 ಮಿನಿಟ್ಸ್ ಒಳಗೆ ನೀವು 20 ಕ್ವಶನ್ಸ್ ಅಟೆಂಪ್ಟ್ ಮಾಡ್ಬೇಕು. ನೀವು ಅಟೆಂಪ್ಟ್ ಮಾಡಿಲ್ಲ ಅಂದ್ರೂ ಆಟೋಮೆಟಿಕ್ ಇಟ್ ಈಸ್ ಕ್ಲೋಸ್ಡ್. 20 ಕ್ವಶನ್ಸ್ ನೀವು ಅಟೆಂಪ್ಟ್ ಮಾಡಲಿಲ್ಲ ಅಂದರೂ 20 ಕ್ವಶನ್ಸ್ ಹೋಗ್ಬಿಡ್ತಾವೆ, ಮತ್ತು ಅಟೆಂಪ್ಟ್ ಮಾಡೋಕ್ಕೆ ಬರೋದಿಲ್ಲ. ಎಷ್ಟು ಗೊತ್ತಿರ್ತದೋ ಅಷ್ಟು ಅಟೆಂಪ್ಟ್ ಮಾಡಿ ಆ 18 ಮಿನಿಟ್ಸ್ ಒಳಗೆ ಮುಗಿಸ್ಕೋಬೇಕು ನೀವು. ನೆಕ್ಸ್ಟ್ medium of examination, it is English only. Qualification other criteria, each question will carry equal 4 mark each. There will be a negative marking. ನೆಗೆಟಿವ್ ಮಾರ್ಕಿಂಗ್ ಒಂದು ಐತಿ. 1:4 ಮಾರ್ಕ್ ಈಚ್ ರಾಂಗ್ ಆನ್ಸರ್. ಒಂದು ಅದರ 4 ರಾಂಗ್ ಆನ್ಸರ್ ಅದರ 1 ಮಾರ್ಕ್ ವಿಲ್ ಕಟ್ ಆಫ್. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ವಿಲ್ ಬಿ 40% ಫಾರ್ ಅನ್ರಿಸರ್ವ್ ಆ್ಯಂಡ್ EWS, 35 ಫಾರ್ OBC, 30 ಫಾರ್ SC/ST. ಓಕೆ. ರೆಗ್ಯುಲೇಷನ್ ಆಫ್ ಟೈಮ್ ಏನು ಬೇಡ, ನಾನು ನೆಕ್ಸ್ಟ್ ಬರ್ದು ನಿಮ್ಮ OT ಟೆಕ್ನಿಷಿಯನ್ ಪೋಸ್ಟಿಗೆ ಏನಿರ್ತದೆ ಅಂತ ಹೇಳ್ತಾರೆ. ಟೆಕ್ನಿಕಲ್ ಆಫೀಸರ್ ಆ್ಯಂಡ್ ಟೆಕ್ನಿಕಲ್ ಸೂಪರ್ವೈಸರ್, ಟೆಕ್ನಿಕಲ್ ಅಸಿಸ್ಟೆಂಟ್, ಟೆಕ್ನಿಷಿಯನ್. OT ಟೆಕ್ನಿಷಿಯನ್ ಆ್ಯಂಡ್ ಇಂಗ್ಲೀಷ್ ಅಂದರೆ ಅವ್ರಲ್ಲಿ ಹೇಳತ್ತಾರೆ ಕ್ಲಿಯರಾಗಿ. ಏನು OT ಟೆಕ್ನಿಷಿಯನ್ ಮತ್ತು ಅನಸ್ತೇಷಿಯಾ ಟೆಕ್ನಿಷಿಯನ್ ಏನು ಪೋಸ್ಟ್ ಅದಾವಲ್ಲ ಅದಕ್ಕೆಲ್ಲ ಟೆಸ್ಟ್ ಲ್ಯಾಂಗ್ವೇಜ್ ಏನು ಟೆಸ್ಟ್ ಇರ್ತದೆ, ಇಂಗ್ಲೀಷ್ ಇರ್ತದೆ ಕಂಪಲ್ಸರಿ. ನೆಕ್ಸ್ಟ್ ಬಂದ್ಬಿಟ್ಟು ಮೆರಿಟ್ ಲಿಸ್ಟ್. ನೀವು ಯಾವಾಗ ಎಕ್ಸಾಮ್ ಕೊಡ್ತೀರಿ, ಎಕ್ಸಾಮ್ ಆದಮೇಲೆ ನಿಮ್ಮ ರಿಸಲ್ಟ್ಸ್ ಆಧಾರದ ಮೇಲೆ ಪ್ರಿಪ್ರೇಷನ್ ಆಫ್ ಮೆರಿಟ್ ಲಿಸ್ಟ್ ಆ್ಯಂಡ್ ಅಲೋಕೇಶನ್ ಆಫ್ ಸೀಟ್. ಇದು ನೆಕ್ಸ್ಟ್ ಪ್ರೋಸೆಸ್. ನೆಕ್ಸ್ಟ್ ಎಲಿಜಿಬಿಲಿಟಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇವೆಲ್ಲ ಇರ್ತವೆ. ನೆಕ್ಸ್ಟ್ ಏನಂತಂದ್ರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇಲ್ಲೇ ಸಿಗ್ತದೆ ನಿಮ್ಗೆ. ಡೀಟೇಲ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಅದರ್ ಎಲಿಜಿಬಿಲಿಟಿ ಕ್ರೈಟೇರಿಯಾ. ನಾವು ಇದನ್ನು ಒಂದಿಟ್ಟು ಡೀಟೇಲಾಗಿ ನೋಡೋಣ. ನಮ್ಮ ಪೋಸ್ಟ್ ಬಂದುಬಿಟ್ಟು OT ಟೆಕ್ನಿಷಿಯನ್ ಆರ್ ಅನಸ್ತೇಷಿಯಾ ಟೆಕ್ನಿಷಿಯನ್. ಓಕೆ. ಗ್ರೂಪ್ ಕೋಡ್ ಈಸ್ 11. ಗ್ರೂಪ್ ಕೋಡ್ ಈಸ್ 11. ಎಸ್, ಇಟ್ ಈಸ್ ಹಿಯರ್. ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಟೆಕ್ನಿಕಲ್ ಆಫೀಸರ್, ಟೆಕ್ನಿಷಿಯನ್ ಅಸಿಸ್ಟೆಂಟ್, ಟೆಕ್ನಿಷಿಯನ್ OT ಅನಸ್ತೇಷಿಯಾ, ಆಪರೇಷನ್ ಥಿಯೇಟರ್ ಅಸಿಸ್ಟೆಂಟ್ ಆ್ಯಂಡ್ ಟೆಕ್ನಾಲಜಿಸ್ಟ್ OT ಟೆಕ್ನಿಷಿಯನ್ CCU ಆ್ಯಂಡ್ ಪೋಸ್ಟ್ ಆಪರೇಟಿವ್ ಆ್ಯಂಡ್ ಎಮರ್ಜೆನ್ಸಿ. ಈ ಪೋಸ್ಟಿಗೆ ರಿಲೇಟೆಡ್ ಕ್ವಾಲಿಫಿಕೇಷನ್ ಏನೆಲ್ಲ ಇರಬೇಕಂತ ಇಲ್ಲಿ ಹೇಳತ್ತಾರ. ಟೋಟಲ್ ನಂಬರ್ ಆಫ್ ಇನ್ಸ್ಟಿಟ್ಯೂಟ್ 27 ಅದಾವು. 27 ಇನ್ಸ್ಟಿಟ್ಯೂಟ್ ಅದರದ್ದೇ ಆದಂಥ ಓನ್ ಕ್ವಾಲಿಫಿಕೇಷನ್ ಎಲಿಜಿಬಿಲಿಟಿ ಮತ್ತು ಏಜ್ ಲಿಮಿಟ್, ಯಾವುದೆಲ್ಲ ಇನ್ಸ್ಟಿಟ್ಯೂಟ್ ಅದ, ಪೋಸ್ಟ್ ನೇಮ್ ಏನೈತಿ ಎಲ್ಲ ಇನ್ ಡೀಟೇಲ್ ಆಗಿ ಕೊಟ್ಟಾರ. ಫಸ್ಟ್ ಒನ್ ಭುವನೇಶ್ವರ OT ಅಸಿಸ್ಟೆಂಟ್ PA ಲೆವೆಲ್ 5. ಇದಕ್ಕೆ BSc OT/AT ಆದ್ರೆ ಸಾಕು. ಸೆಕೆಂಡ್ ಒನ್ OT ಟೆಕ್ನಿಷಿಯನ್ ಅನಸ್ತೇಷಿಯಾಲಜಿ ಕೋಲ್ಕತ್ತಾ. ಇದಕ್ಕೆ BSc OT ಪ್ಲಸ್ 2 ಇಯರ್ ಎಕ್ಸ್ಪೀರಿಯನ್ಸ್ ಬೇಕಂತ ಹೇಳತ್ತಾರ ಅವರು. ಆರು BSc ಕೆಮಿಸ್ಟ್ರಿ, ಬಯಾಲಜಿ, ಜುವಾಲಜಿ ಆಗಿರ್ಬೇಕು. ಅದಾದ್ಮೇಲೆ ಡಿಪ್ಲೊಮಾ OT ಆಗಿರ್ಬೇಕು ಪ್ಲಸ್ 2 ಇಯರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತ ಹೇಳ್ತಾರೆ. ನೆಕ್ಸ್ಟು ಆಪರೇಷನ್ ಥಿಯೇಟರ್ ಅಸಿಸ್ಟೆಂಟ್ ಬಾಟಿನಾಡ್. ಎಜುಕೇಷನ್ ಕ್ವಾಲಿಫಿಕೇಷನ್ ಈಸ್ BSc ಅನಸ್ತೇಷಿಯಾ ಆ್ಯಂಡ್ OT ಆ್ಯಂಡ್ BSc OT ನಡಿತೈತಿ, BSc ಅನಸ್ತೇಷಿಯಾ ಆದರೂ ನಡಿತೈತಿ. ಅದು ಅಂದ್ರೆ ರೆಕಗ್ನೈಸ್ ಯೂನಿವರ್ಸಿಟಿಯಿಂದ ಮುಗಿಸ್ಕೊಂಡಿರ್ಬೇಕು. ಆಪರೇಷನ್ ಥಿಯೇಟರ್ ಅಸಿಸ್ಟೆಂಟಿಗೂ ಡಿಯೋಗರ್
BSc ಮತ್ತು 12 ಪ್ಲಸ್ 5 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. BSc ಅಥವಾ BSc ಅಷ್ಟನೂ ಆಗಿರ್ಬೇಕು ಮತ್ತು OT ಎಕ್ಸ್ಪೀರಿಯನ್ಸ್ ಇದ್ದರೂ ಇಟ್ಸ್ ಓಕೆ. ನೆಕ್ಸ್ಟ್ ಗೋರಖ್ಪುರ, ಇದಕ್ಕೂ BSc ಪ್ಲಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಯು ವಿಲ್ ಗೆಟ್. ಏಮ್ಸ್ ಅಸಿಸ್ಟೆಂಟ್ ಕಲ್ಯಾಣಿ, BSc ಅನಸ್ತೇಷಿಯಾ OT ಆಗಿರ್ಬೋದು, OT ಅಥವಾ ಅನಸ್ತೇಷಿಯಾ ಆಗಿರ್ಬೋದು, ಯಾವುದಾದ್ರೂ ನಿಮ್ಗೆ ಗೊತ್ತಾಗ್ತೈತಿ. ಆಪ್ರೇಷನ್ ಥಿಯೇಟರ್ ಅಸಿಸ್ಟೆಂಟ್ ಮಂಗಳಗಿರಿ, ಇದಕ್ಕೂ ಕ್ವಾಲಿಫಿಕೇಷನ್ BSc ಅನಸ್ತೇಷಿಯಾ ಆ್ಯಂಡ್ OT ಅಥವಾ BSc ಅನಸ್ತೇಷಿಯಾ ಅಷ್ಟ OT ಅಷ್ಟ ಆಗಿದ್ರು ನಡಿತೈತಿ. ನೆಕ್ಸ್ಟ್ ಬಂದ್ಬಿಟ್ಟು ರೂರಲ್ ಹೆಲ್ತ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಸೆಂಟರ್ ನಜಾಫ್ಗರ್, ಇದಕ್ಕೆ 12th ಪಾಸ್ ಆಗಿರಬೇಕು, 1 ಇಯರ್ ಎಕ್ಸ್ಪೀರಿಯನ್ಸಿಂದ 50 ಬೆಡೆಡ್ ಹಾಸ್ಪಿಟಲ್ ಅಂತ ಹೇಳತ್ತಾರ ಅವರು. ಆಪ್ರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಕಲಾವಟಿ ಶರಣ್ ಚಿಲ್ಡ್ರನ್ಸ್ ಹಾಸ್ಪಿಟಲ್. ಓಕೆ, ಇದಕ್ಕೇನಿರ್ಬೇಕಂತಂದ್ರೆ PUC ಆಗಿರ್ಬೇಕು ಪ್ಲಸ್ ಡಿಪ್ಲೊಮಾ ಆಗಿರ್ಬೇಕು, 1 ಇಯರ್ ಸರ್ಟಿಫಿಕೇಟ್ ಇನ್ ಡಿಪ್ಲೊಮಾ ಆಗಿರ್ಬೇಕು, 1 ಇಯರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ನೆಕ್ಸ್ಟ್ ಭೂಪಾಲ್, ಏಮ್ಸ್ ಭೂಪಾಲಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟಾಗಿ ಫಾರ್ ದ ಅನಸ್ತೇಷಿಯಾ ಪೋಸ್ಟ್ BSc OT ಪ್ಲಸ್ 5 ಇಯರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತ, ಅಥವಾ 12th ಪ್ಲಸ್ ಸೈನ್ಸ್ ಆ್ಯಂಡ್ ಡಿಪ್ಲೊಮಾ ಇನ್ OT 8 ಇಯರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಏಮ್ಸ್ ಪಾಟ್ನಾದಲ್ಲಿ BSc OT ಟೆಕ್ನಿಕ್ ಈಕ್ವಲೆಂಟ್ ಟು 5 ಇಯರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ 12th ಪ್ಲಸ್ OT ಟೆಕ್ನಿಕ್ಸ್ 8 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ನೆಕ್ಸ್ಟ್ ಗೌಹಾಟಿ OT ಟೆಕ್ನಿಕ್ಸ್ ವಿತ್ 5 ಇಯರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸೈನ್ಸ್ ವಿತ್ ಡಿಪ್ಲೊಮಾ 8 ಇಯರ್ ಎಕ್ಸ್ಪೀರಿಯನ್ಸ್. ಏಮ್ಸ್ ರಾಜ್ಪುರ್ BSc OT ವಿತ್ 5 ಇಯರ್ ಎಕ್ಸ್ಪೀರಿಯನ್ಸ್ ಆರ್ ಎಲ್ಸ್ 12th ಸೈನ್ಸ್ ಪ್ಲಸ್ ಡಿಪ್ಲೊಮಾ OT ಪ್ಲಸ್ 8 ಇಯರ್ ಎಕ್ಸ್ಪೀರಿಯನ್ಸ್. ಏಮ್ಸ್ ವಿಜಾಪುರ್ ಸೇಮ್, ಇಲ್ಲಿ ಏನಾದ್ರೆ ಇದು ಟೆಕ್ನಿಕಲ್ ಸೂಪರ್ವೈಸರ್ ಪೋಸ್ಟ್, ಕ್ಲಿಯರ್ ದೇ ಆರ್ ಮೆನ್ಷನ್ ಪೋಸ್ಟ್ ನೇಮ್ ಟೆಕ್ನಿಕಲ್ ಸೂಪರ್ವೈಸರ್. ಅಂದರೆ ಸೂಪರ್ವೈಸರ್ ಪೋಸ್ಟ್ಗೆ ನಿಮ್ಗೆ ಆಪ್ರೇಷನ್ ಅನಸ್ತೇಷಿಯಾ BSc ಮುಗಿಸ್ಬಿಟ್ಟು 10 ಇಯರ್ ಎಕ್ಸ್ಪೀರಿಯನ್ಸ್ ಆದರೆ ಈ ಪೋಸ್ಟಿಗೆ ನೀವು ಎಲಿಜಿಬಲ್ ಆಗ್ತೀರಿ. 12th ಸೈನ್ಸ್ ಪ್ಲಸ್ OT ಟೆಕ್ನಿಕ್ ಎಕ್ವಲೆಂಟ್ ಟು 13 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು, ಅಂದರೆ ಟೆಕ್ನಿಕಲ್ ಸೂಪರ್ವೈಸರ್ ಆಗ್ತೀರಿ. ಯಾವುದು? ಏಮ್ಸ್ ವಿಜಯಪುರ. ನೆಕ್ಸ್ಟ್ ಬರೋದು ಸೇಮ್ ಭುವನೇಶ್ವರ್, ಟೆಕ್ನಿಕಲ್ ಸೂಪರ್ವೈಸರ್ ಫಾರ್ ದ ಪೋಸ್ಟ್, ಸೇಮ್ 10 ಇಯರ್ ಎಕ್ಸ್ಪೀರಿಯನ್ಸ್ ವಿತ್ BSc OT ಆ್ಯಂಡ್ 13 ಇಯರ್ ಎಕ್ಸ್ಪೀರಿಯನ್ಸ್ ವಿತ್ ಡಿಪ್ಲೊಮಾ OT. ನೆಕ್ಸ್ಟ್ ಏಮ್ಸ್ ಭೋಪಾಲ್ ಸೂಪರ್ವೈಸರ್, ಸೇಮ್ BSc OT ವಿತ್ 10 ಇಯರ್ ಎಕ್ಸ್ಪೀರಿಯನ್ಸ್, ಡಿಪ್ಲೊಮಾ OT ವಿತ್ 13 ಇಯರ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಟೆಕ್ನಿಷಿಯನ್ OT, ಸೇಮ್ BSc OT ಪ್ಲಸ್ 5 ಇಯರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡಿಪ್ಲೊಮಾ ವಿತ್ 8 ಇಯರ್. ಆ್ಯಂಡ್ ಬಿಲಾಸ್ಪುರ್ BSc OT ಆ್ಯಂಡ್ BSc AT OT ಎಲ್ಲ ನಡೀತದೆ, ಫ್ರೆಶರ್ಸ್ ಎಲ್ಲ ಅಪ್ಲೈ ಮಾಡ್ಬೋದು ಇದಕ್ಕೆ. ನೆಕ್ಸ್ಟ್ ಏಮ್ಸ್ ಭೋಪಾಲ್ ಟೆಕ್ನಿಷಿಯನ್ BSc AT OT ಯಾವುದಾದ್ರೂ ನಡೀತದೆ. ಟೆಕ್ನಿಷಿಯನ್ CCU ಪೋಸ್ಟ್ ಆಪ್ರೇಟಿವ್ ಎಮರ್ಜೆನ್ಸಿ, ಇದಕ್ಕೆ BSc ಕ್ರಿಟಿಕಲ್ ಕೇರ್ ಟೆಕ್ನಾಲಜಿ ಆಗಿರ್ಬೇಕು ಪ್ಲಸ್ 2 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳತ್ತಾರ ಅವರು. ಈ ಪೋಸ್ಟ್ ಮೋಸ್ಟ್ ಪ್ರಾಬಬ್ಲಿ BSc ಅನಸ್ತೇಷಿಯಾ OT ಮಾಡಿದವ್ರಿಗೆ ಬರಂಗಿಲ್ಲ ಅಂತ ಅಂದ್ಕೊಂಡೀನಿ. ನೆಕ್ಸ್ಟ್ ಏಮ್ಸ್ ಕಲ್ಯಾಣಿ ಲ್ಯಾಬ್ರೋಟ್ರಿ ಟೆಕ್ನಿಷಿಯನ್ OT ಲ್ಯಾಬ್ರೋಟ್ರಿ ಅಂತೈತಿ. BSc ಇನ್ OT ಟೆಕ್ನಿಕ್ಸ್ 5 ಇಯರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅಥವಾ ಡಿಪ್ಲೊಮಾ ವಿತ್ 8 ಇಯರ್ ಆಗಿರ್ಬೇಕು. ಟೆಕ್ನಾಲಜಿ OT ಏಮ್ಸ್ ನ್ಯೂ ಡೆಲ್ಲಿ, ಇದಕ್ಕೆ BSc AT OT ಅಥವಾ AT ಸಪ್ರೇಟ್ ಅಥವಾ OT ಸಪ್ರೇಟ್ ಹಿಂಗಾದರೂ ನಡೀತೈತಿ. ಏಮ್ಸ್ ರಾಯಬೇರಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನು ಬೇಕಂದ್ರೆ BSc AT OT ಆರ್ AT ಆರ್ OT ಸಪ್ರೇಟ್ ಆಗಿದ್ರು ನಡೀತೈತಿ. ಏಮ್ಸ್ ರಾಜ್ಕೋಟ್ ಇಲ್ಲಿ ಸೇಮ್ ಐತಿ, ಇದು ಫ್ರೆಶರ್ಸ್ ಅಪ್ಲೈ ಮಾಡ್ಬೋದು. BSc AT OT ಆರ್ AOTT ಯಾರಿದ್ರು ಅಪ್ಲೈ ಮಾಡ್ಬೋದು. ಏಮ್ಸ್ ಮದುರೈ BSc ಅನಸ್ತೇಷಿಯಾ ಆ್ಯಂಡ್ OT AT ಫ್ರೆಶರ್ಸ್ ಎಲ್ಲ ಅಪ್ಲೈ ಮಾಡ್ಬೋದು. CAPF ಅಂದ್ರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಲ್ಲಿ ಫ್ರೆಶರ್ಸ್ ಎಲ್ಲ ಅಪ್ಲೈ ಮಾಡೋದು. ಇವೇನಿದಾವಲ್ಲ ಇಷ್ಟು ಪೋಸ್ಟ್ BSc AT OT ಆಗಿ ಎಕ್ಸ್ಪೀರಿಯನ್ಸ್ ಆದವ್ರಿಗೆಲ್ಲ ಇದಕ್ಕೆ ಎಲಿಜಿಬಿಲಿಟಿ ಸಿಗ್ತೈತಿ. ಹೀಗೆ ಸುಮಾರು ಪೋಸ್ಟ್ ಅದಾವರು. ನಾನು ರಿಲೇಟೆಡ್ ಟು OT ಅನಸ್ತೇಷಿಯಾ ಟೆಕ್ನಿಷಿಯನ್ದು ಇಲ್ಲಿ ಮಾಡ್ಲಿಕ್ಕತ್ತೀನಿ. ನೆಕ್ಸ್ಟ್ ವೇಕೆನ್ಸೀಸ್ ನೋಡ್ಕೊಂಡು ಬಂದ್ಬಿಡು ಬರ್ರಿ. ವೇಕೆನ್ಸೀಸ್ ಟೋಟಲ್ ವೇಕೆನ್ಸೀಸ್ ಓವರಾಲ್ 27 ಇನ್ಸ್ಟಿಟ್ಯೂಟಲ್ಲಿನೂ ಅದಾವು. 27 ಇನ್ಸ್ಟಿಟ್ಯೂಟಲ್ಲಿನ ವೇಕೆನ್ಸೀಸ್ ಅದಾವು. ಲೆಸ್ ಇನ್ ಡೀಟೇಲಾಗಿ ಹೇಳ್ತೀನಿ ಬರ್ರಿ. ಈ PDF ನಾನು ನಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಹೋಗಲ್ಲೇ ನೋಡ್ಕೋಬೋದು. ಮತ್ತು ಯೂಟ್ಯೂಬ್ ಪೇಜಲ್ಲೂ ನಿಮ್ಗೆ ಸಿಗ್ತೈತಿ.
ಅಲೈಡ್ ಸೈನ್ಸ್ ಜೋನ್ ಯೂಟ್ಯೂಬ್ ಚಾನಲ್ ಒಳಗೆ ಹೋದ್ರೆ ಅಲ್ಲಿ ಕಮ್ಯುನಿಟಿ ಒಳಗೆ ನಾನು ಹಾಕೀನಿ. ಪ್ಲಸ್ ಇದ್ರದ್ದು ವೆಬ್ಸೈಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ವೇಕೆನ್ಸೀಸ್ ನೋಡಿ, ಗ್ರೂಪ್ ಕೋಡ್ ನಂಬರ್ 11, ಟೆಕ್ನಿಕಲ್ ಆಫೀಸರ್ ಆ್ಯಂಡ್ ಟೆಕ್ನಿಕಲ್ ಅಸಿಸ್ಟೆಂಟ್, ಟೆಕ್ನಿಕಲ್ OT ಆ್ಯಂಡ್ ಆಪರೇಷನ್ ಥಿಯೇಟ್ರ್. ಪರ್ಟಿಕ್ಯುಲರ್ ಆಗಿ ಇಲ್ಲಿ ನೋಡ್ಕೊತ ಹೋದ್ರೆ OT ಅಸಿಸ್ಟೆಂಟ್ ಭುವನೇಶ್ವರ್ 5 ಅನ್ರಿಸರ್ವ್, 1 ST. ಈ ಥರ ಎವ್ರಿ ಇನ್ಸ್ಟಿಟ್ಯೂಟ್ದ ಸೀಟ್ ಮೆಟ್ರಿಕ್ಸ್ ಥರ ಬಿಟ್ಟಾರ. ಲೈಕ್ ಇವೆಲ್ಲ ಕೆಟಗರಿ ವೈಸ್ ಸೀಟ್ ಇರ್ತಾವೆ. ಇದರದ ಆಧಾರದ ಮೇಲೆ ನಿಮಗೆ ಯಾವ್ದು ಎಲಿಜಿಬಿಲಿಟಿ ಬರ್ತಾವಲ್ಲ ಅದಕ್ಕೆ ನೀವು ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡೋದು ಅವ್ರು ಕೇಳ್ತಾರೆ. ಗ್ರೂಪ್ ಅಪ್ ಅಂದರೆ ಸೆಟ್ಸ್ ಅಪ್ ಗ್ರೂಪ್ ಅಂತ ಬರ್ತದೆ. ಸೆಟ್ಸ್ ಅಪ್ ಗ್ರೂಪ್ ಅಂದ್ರೆ ನಿಮ್ಗೆ BSc + 5 ಇಯರ್ ಎಕ್ಸ್ಪೀರಿಯನ್ಸ್ ಇದೆಯಾ, ಅಥವಾ BSc ಫ್ರೆಷರ್ ಇದೆಯೋ, BSc + 2 ಇಯರ್ ಆಯಿತು, BSc + 10 ಇಯರ್ ಆಯಿತು, ಇದನ್ನೆಲ್ಲ ಕ್ಲಿಯರ್ ಆಗಿ ನಿಮ್ಗೆ ಸೆಟ್ ಅಪ್ ಗ್ರೂಪ್ ಅಂತ ಬರ್ತೈತಿ. ಕ್ವಾಲಿಫಿಕೇಷನ್, ಎಜುಕೇಷನ್ ಕ್ವಾಲಿಫಿಕೇಷನ್ ಸೆಟ್ ಅಪ್ ಗ್ರೂಪ್ ಅಂತ ಬರುತ್ತೆ. ಅದ್ರಾಗ ನೀವು ನೋಡ್ಕೊಂಬಿಟ್ಟು ಅಪ್ಲೈ ಮಾಡ್ಬೇಕು. ಇಲ್ಲಿ ಕ್ಲಿಯರ್ ಅದ ನೋಡ್ರಿ. ಏಮ್ಸ್ ಡೆಲ್ಲಿ ಒಳಗೆ 28 ಅನ್ರಿಸರ್ವ್ ಅದಾವು, 6 EWS ಅದಾವು, OBC 17 ಅದಾವು, SC 8, ST 6, ಟೋಟಲ್ 65. ಓವರಾಲ್ ಇದರಲ್ಲಿ ನೋಡೋದಾದ್ರೆ ಏಮ್ಸ್ ಡೆಲ್ಲಿ ಒಳಗೆ ಜಾಸ್ತಿ ಪೋಸ್ಟ್ ಅದಾವು. ಓಕೆ, ಏನಿರ್ತದಂದ್ರೆ ಪೂರ್ತಿ ಸೀಟ್ ಮೆಟ್ರಿಕ್ಸ್ ವೇಕೆನ್ಸೀಸ್ ಎಷ್ಟು ಅದಾವು ಇಲ್ಲೆಲ್ಲ ಅಂತ ಗೊತ್ತಾಗುತ್ತೆ. ಇದ್ರದ್ದು PDF ಮತ್ತು ಅಪ್ಲಿಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ನೀವು ನೋಡ್ಕೋಬೋದು. ಅಲ್ಲಿ ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಗೊತ್ತಾಗುತ್ತೆ. ಇನ್ನೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ಇಲ್ಲ ನಮ್ಮದು ಚಾನಲ್ ಪೇಜಲ್ಲಿ ಡೈರೆಕ್ಟ್ ನಂಬರ್ ಅದ, ನೀವು ಡೈರೆಕ್ಟ್ ಕಾಲ್ ಮಾಡಿ ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಲೈಡ್ ಸೈನ್ಸ್ ಜೋನ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇಟ್ ವಿಲ್ ಹೆಲ್ಪ್ ಯು ಟು guide every examinations, and as well as those who are taking allied science, it will help in future. Thank you so much.